ನಮ್ಮ ಅತ್ತಿಗೆನ ವೆಂಕಟರಾವ್ ಹೊರಗಡೆ ಹಾಕಿದ್ರು ಅಂತ ಹೇಳ್ದೆ ಅಲ್ವಾ, ಅದೆಲ್ಲ ನಾಟಕ ಭಾವನವ್ರೆ. ನಾಟಕನಾ? ನಿಮ್ಗೆ ಆ ವಿಷಯ ಗೊತ್ತಿಲ್ಲದೆ ಅವ್ರನ್ನ ಎಲ್ಲರ ಎದುರುಗಡೆ ಬಾಯಿಗೆ ಬಂದ ಹಾಗೆ ಬೈದ್ರಿ. ಕೊನೆಗೂ ಚಾರುನೇ ನಮ್ ಸೊಸೆ ಆಗ್ಬೇಕು ಅಂತ ಅವರು 2ನೇ ಸರಿ ಕೂಡ ಪಂಚಾಯತಿ ಇಡ್ಸಿದ್ರು. 2ನೇ ಸಲ ಪಂಚಾಯತಿ ಅಂತ ಅಂದ್ರೆ ಏನು? ನನಗೇನು ಅರ್ಥ ಆಗ್ತಿಲ್ಲ. ನಿನಗೆ ಅರ್ಥ ಆಗಲ್ಲ ಕಣೆ. ಏನ್ ಹೇಳೋದು, ನಿನ್ ಕರ್ಮನೇ ಆಗಿದೆ. ದುರಾದೃಷ್ಟ 100 ಸಲ ಬಾಗಿಲು ತಟ್ಟಿದ್ರೆ ನಿನಗೆ ಅದೃಷ್ಟ 1 ಸಲ ಬಾಗಿಲು ತಟ್ಟತ್ತೆ. ಸ್ವತಃ ಬಂದು ಅವರೇ ನಿನ್ನ ಸೊಸೆ ಮಾಡ್ಕೋತೀವಿ ಅಂತ ಪಂಚಾಯತಿ ಇಡ್ಸಿದ್ರು. ಹೇಗಾದ್ರೂ ಸೀನುಗ್ ಅರ್ಥ ಮಾಡಿಸಿ ಮದ್ವೆ ಮಾಡಿಸ್ತೀವಿ ಅಂದ್ರು. ನಮ್ಮ ಮನೇಲಿ ಕೆಲಸದವ್ರು ಕೂಡ 2 ಎಕರೆ ಹೊಲ ಇದೆ ಅಂತ ಊರವ್ರೆಲ್ಲಾರ ಮುಂದೆ ನನ್ನ ಮಗಳನ್ನ ನಮಗಿಷ್ಟ ಆದವ್ರಿಗೆ ಕೊಡ್ತೀವಿ ಅಂತ ಅಂದ್ರಿ. ಹೌದಾ? ನಿಜವಾಗ್ಲೂ ಹೊರಗಡೆ ಹಾಕಿದ್ದಾರೆ ಅನ್ಕೊಂಡಿದ್ನಮ್ಮ. ಇದೆಲ್ಲ ನಾಟಕ ಅಂತ ನಮ್ಗೆ ಗೊತ್ತಾಗುತ್ತೆ. ಅಪ್ಪ, ನನ್ ಮಾವನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನಿಮಗ್ ಗೊತ್ತು. ಅವ್ನು ಸಿಗ್ಲಿಲ್ಲ ಅಂತಂದ್ರೆ ಸಹಾಯಕ್ ಕೂಡ ತಯಾರಾಗಿದ್ದೀನಿ ಅಂತ ನಿಮಗ್ ಗೊತ್ತು. ಆದ್ರೂ ಕೂಡ ನನ್ಗೋಸ್ಕರ ಬಂದವ್ರನ್ನ ನೀವು ಹೇಗೆ ಆಚೆ ಕಳ್ಸಿದ್ರಿ? ನಾನ್ ಇಲ್ದೇನೆ ನನಗೋಸ್ಕರ ನೀವು ಪಂಚಾಯತಿ ಮಾಡ್ಸೋದಂದ್ರೆ ಏನು? ಪಂಚಾಯತಿಲಿ ನನಗೂ ಮಾಮಂಗೂ ಮದ್ವೆ ಮಾಡ್ಸಲ್ಲ ಅಂತ ಯಾರನ್ ಕೇಳಿ ಹೇಳಿದ್ರಿ? ನನ್ ಮಾವನ್ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲ್ಲ. ಜೀವನ ಪೂರ್ತಿ ಸಂಸಾರ ಮಾಡ್ಬೇಕಾಗಿರೋದು ನೀವಾ ನಾನಾ? ಅದು ಹಾಗಲ್ಲಮ್ಮ. ಅವರು ರಾಜಾರಾಮ ಅವ್ರ ಮನೇಲಿ ಇಲ್ದೇನೆ ಎಲ್ಲಿದ್ರು ಕ್ಷೇಮವಾಗಿರ್ತಾರೆ ಅನ್ಕೊಂಡಿದ್ದೆ. ಅವ್ರ ಜೊತೆ ನೀನು ಕೂಡ ಕಷ್ಟಪಡ್ಬೇಕಾಗತ್ತೆ ಅಂತ ಹೊರಟೋಗಿ ಎಂದೆ. ಆದ್ರೆ ಅವ್ರು ಹೀಗೆ ಒಂದಾಗ್ತಾರೆ ಅಂತ ಗೊತ್ತಿರ್ಲಿಲ್ಲಮ್ಮ. ಅಂದ್ರೆ ನಿಮಗಿಷ್ಟ ಬಂದಾಗ ಮದ್ವೆ ಫಿಕ್ಸ್ ಮಾಡ್ತೀರಾ, ನಿಮಗ್ ಬೇಡ ಅಂತ ಅನ್ಸಿದ್ರೆ ಆ ಮದ್ವೆನೇ ಕ್ಯಾನ್ಸಲ್ ಮಾಡ್ಬಿಡ್ತೀರಾ? ಎಲ್ಲ ನಿಮ್ಮಿಷ್ಟದ ಪ್ರಕಾರನೇ ನೀವು ಮಾಡ್ಕೊಳ್ಳೋ ಹಾಗಿದ್ರೆ ಮಧ್ಯ ನಾನ್ ಯಾಕ್ಬೇಕು? ಗಳಿಗೆಗೂ ಬದಲಾಗೋದಕ್ಕೆ ನಾನೇನ್ ಟೈಮ್ ಅಲ್ಲ, ಮನುಷ್ಯಳು. ಒಂದು ಸಲ ಮನ್ಸಿಂದ ಫಿಕ್ಸ್ ಆದ್ರೆ ಸತ್ತು ಹೋಗೋವರೆಗೂ ನನ್ ಮನ್ಸು ಬದಲಾಗಲ್ಲ. ಅಮ್ಮ ಚಾರು, ಈಗಷ್ಟೇ ಡಾಕ್ಟರು ನೀನ್ ಸ್ಟ್ರೆಸ್ ತಗೊಳ್ದೇ ಇರೋ ತರ ನೋಡ್ಕೊಳಕ್ ಹೇಳಿದ್ದಾರೆ. ಇವಾಗ ನೀನ್ ಹೀಗೆ ಕೋಪ ಮಾಡ್ಕೊಳ್ಳೋದಷ್ಟು ಒಳ್ಳೇದಲ್ಲ. ಸೀನು ಮಾವ ಇಲ್ದೇನೆ ಅಷ್ಟಕ್ಕೂ ನನಗೆ ಲೈಫೇ ಬೇಕಾಗಿಲ್ಲ. ನೀವಿಬ್ರು ಮತ್ತೆ ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲರನ್ನೂ ಒಪ್ಸಿ ಸೀನು ಮಾವನ್ ಜೊತೆ ನನ್ ಮದ್ವೆ ಮಾಡ್ಲಿಲ್ಲ ಅಂತಂದ್ರೆ ನಾನ್ ಸತ್ತು ಹೋಗ್ತೀನಿ. ಚಾರು, ಹಠ ಮಾಡ್ಬೇಡ ಚಾರು. ಅವ್ರಿಗೆ ಅನ್ಬಾರದ್ ಮಾತೆಲ್ಲ ಅಂದ್ಬಿಟ್ಟಿದೀವಿ. ಅವ್ರ ಮಾತನ್ನ ನಾವು ಸ್ವಲ್ಪನೂ ಲೆಕ್ಕಿಸ್ಲಿಲ್ಲ. ಇವಾಗ ಹೋಗಿ ಅವ್ರನ್ನ ಹೇಗೆ ಒಪ್ಸೋದು? ಪಾರ್ವತಿ, ನೀನ್ ಹೇಳಿದ್ರೆ ಪದ್ಮ ಒಪ್ಕೋತಾಳೆ. ಈ ಅಕ್ಕಂಗೋಸ್ಕರ ಇದೊಂದು ಸಹಾಯ ನಮಗ್ ಮಾಡೆ. ಹೇಳಿ ನೋಡ್ತೀನಕ್ಕ. ಈ ಸಂಬಂಧನ ನಾನೇ ತಂದಿದ್ದು ಅಲ್ವಾ, ಅದಕ್ಕೆ ನಾವು ಒಪ್ಸೋ ಪ್ರಯತ್ನ ಮಾಡ್ತೀನಿ. ಒಪ್ಕೊಳ್ಳೋದು ಒಪ್ಕೊಳ್ದೇ ಇರೋದು ಅವ್ರ ಕೈಯಲ್ಲಿರುತ್ತೆ ಅಷ್ಟೇ. ನೀನೇನು ಚಿಂತೆ ಮಾಡಬೇಡಮ್ಮ. ಸೀನು ನಾವು ಒಪ್ಸಿ ಕರ್ಕೊಂಡು ಬರ್ತಾಳೆ ನಿನ್ ಚಿಕ್ಕಮ್ಮ. ಅಮ್ಮ ಚಾರು, ಎಲ್ಲ ಒಳ್ಳೇದೇ ಆಗುತ್ತಮ್ಮ. ಸ್ವಲ್ಪ ಧೈರ್ಯದಿಂದ ಇರು. ಡಿಯರ್ ಸ್ಟೂಡೆಂಟ್ಸ್, ಎಷ್ಟು ದಿನ ಟೂರ್ ಅಂತ ವೆಕೇಶನ್ ಅಂತ ತುಂಬಾನೇ ಎಂಜಾಯ್ ಮಾಡಿದ್ದೀರಾ. ಇವಾಗ ಮತ್ತೆ ಸ್ಟಡೀಸ್ ಮೇಲೆ ಸ್ಪೋರ್ಟ್ಸ್ ಮೇಲೆ ಫೋಕಸ್ ಮಾಡಬೇಕು. ಸದ್ಯದಲ್ಲೇ ಹಾಕಿ ಟ್ರೋಫೀಸ್ ನಡೆಯುತ್ತೆ. ನಿಮಗೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಾದರೂ ಇದ್ರೆ ಎಲ್ಲನೂ ಬಿಟ್ಟು ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡಬೇಕು. ನಾವ್ ಯಾವಾಗ್ಲೂ ರೆಡಿ ಸರ್, ಆದ್ರೆ ಟ್ರೋಫಿಗೆ ವೇಟಿಂಗ್. ಪ್ರತಿ ಪ್ಲೇಯರ್ಗೆ ಕಾನ್ಫಿಡೆನ್ಸ್ ಇರಬೇಕೆ ಹೊರತು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಆದ್ರೂ ಈಗಷ್ಟೇ ಹೇಳ್ದೆ ಅಲ್ವಾ, ಎಕ್ಸ್ಟ್ರಾ ಆಕ್ಟಿವಿಟೀಸ್ ಏನಾದರೂ ಇದ್ರೆ ಕಟ್ ಮಾಡಿ ಅಂತ. ಲೆಟ್ಸ್ ಡೂ ವಾರ್ಮ್ ಅಪ್.
ಚೈತನ್ಯ ಏನದು? ಏನ್ ಮಾಡ್ತಿದೀಯಾ? ಐ ಲವ್ ಯು ಸರ್. ರಾಜಲಕ್ಷ್ಮಿ, ಸರಿಯಾಗಿ ಮಾಡು, ಬ್ಯಾಲೆನ್ಸ್ ಇಂದ ಮಾಡು. ಅದ್ಯಾಕ್ ಸರ್ ಎಲ್ರಿಗೂ ಹತ್ರ ಹೋಗಿ ಹೇಳ್ಕೊಡ್ತಾ ಇದ್ರಿ, ನನಗ್ ಮಾತ್ರ ಇಷ್ಟು ದೂರ ನಿಂತ್ಕೊಂಡು ಹೇಳ್ತಿದ್ದೀರಾ? ನಾನು ಎಲ್ಲಿರ್ಬೇಕು ನನಗೆ ಚೆನ್ನಾಗಿ ಅರ್ಥ ಆಗಿದೆ ರಾಜಲಕ್ಷ್ಮಿ. ನೀನು ಗೇಮ್ ಮೇಲೆ ಫೋಕಸ್ ಮಾಡಬೇಕು. ಈ ಟೀಮಲ್ಲಿ ಬೆಸ್ಟ್ ಪ್ಲೇಯರ್ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಈ ಮಧ್ಯೆನೇ ಟೈಮ್ ವೇಸ್ಟ್ ಮಾಡ್ತಿದೀಯ ಅಂತ ನಂಗೆ ಅರ್ಥ ಆಯ್ತು. ಇನ್ಮುಂದೆ ಹಾಗೆಲ್ಲ ಮಾಡ್ದೇನೆ ಗೇಮ್ ಮೇಲೆ ಫೋಕಸ್ ಮಾಡು. ನನ್ಗೆ ಗೇಮು ಬೇಡ, ನೀವು ಬೇಡ ಸರ್. ಐ ಹೇಟ್ ದಿಸ್ ಗೇಮ್. ರಾಜಲಕ್ಷ್ಮಿ, ರಾಜಲಕ್ಷ್ಮಿ ವೇಟ್. ರಾಜಲಕ್ಷ್ಮಿ, ನಿಂಗೆ ಹೇಳ್ತಿರೋದು. ರಾಜಲಕ್ಷ್ಮಿ, ನಿಂತ್ಕೊಳ್ಳಿಲ್ಲ ಅಂದ್ರೆ ಪನಿಷ್ಮೆಂಟ್ ಇರುತ್ತೆ. ಯಾಕೆ ಹೋಗ್ತಿದ್ಯಾ? ಅಷ್ಟಕ್ಕೂ ಏನೇನು ಪ್ರಾಬ್ಲಮ್ಮು? ನೀವೇ ಸರ್ ನನ್ನ ಪ್ರಾಬ್ಲಮ್. ಎಲ್ರ ಹತ್ರ ನಗ್ನಗ್ತಾ ಮಾತಾಡ್ತೀರಾ, ನನ್ನ ಹತ್ರ ಮಾತ್ರ ಕೋಪದಲ್ಲೇ ಮಾತಾಡ್ತೀರಾ. ನೀವು ಈ ರೀತಿ ನಡ್ಕೊಳ್ತಿದ್ರೆ ನನಗೆ ಗೇಮ್ ಮೇಲೆ ಇಂಟ್ರೆಸ್ಟೇ ಹೋಗುತ್ತೆ ಸರ್. ನೋಡು ರಾಜಲಕ್ಷ್ಮಿ, ಅನವಶ್ಯಕವಾಗಿರೋದ್ರ ಮೇಲೆ ಇಂಟ್ರೆಸ್ಟ್ ಬೆಳೆಸ್ಕೊಂಡ್ರೆ ಹೀಗೆ ಇರುತ್ತೆ. ಈಗ ಪ್ರಾಕ್ಟೀಸ್ ಮಾಡುವಂತೆ ಬಾ. ಬಾ ಅಂದೆ ತಾನೆ. ಸೀತಾ ಮಾತೆಗೋಸ್ಕರ ರಾಮ ಯುದ್ಧ ಮಾಡಿದ್ರು. ರಾಮ ಇದ್ದಾರೆ ಅನ್ನೋ ಧೈರ್ಯದಿಂದಾನೇ ಸೀತಾ ಮಾತೆ ಗೆರೆ ದಾಟಿದ್ರು. ಸೀತಾರಾಮರಿಗೆ ಎಷ್ಟೇ ಕಷ್ಟ ಬಂದ್ರು ಆ ಪ್ರೀತಿ ಗೆದ್ದು ಆದರ್ಶ ದಂಪತಿಗಳಾಗಿ ಉಳ್ಕೊಂಡ್ರು. ಈ ಜಾನಕಿ ಕೂಡ ಈ ರಾಜಾರಾಮ್ ಮೇಲಿರೋ ನಂಬಿಕೆಯಿಂದಾನೆ ಸೀನು ಪ್ರೀತಿನ ಹೇಳಲಿಲ್ಲ ಅಂತ ಈಗ ಅರ್ಥ ಆಗ್ತಿದೆ. ಇವತ್ತು ಪಂಚಾಯಿತಿಲಿ ಎಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ದಂಗಾಗುತ್ತೆ ಅಂತ ತನ್ನ ಮಾತನ್ನೇ ರದ್ದು ಮಾಡಿದ್ಲು. ಈ ರಾಜಾರಾಮ್ಗಿರೋ ಗೌರವನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಊರ್ನವ್ರ ಮುಂದೆ ಜಾಣ್ಮೆಯಿಂದ ವ್ಯವಹರಿಸ್ದೆ. ಚಿಕ್ಕ ತಪ್ಪು ನಡೆದ್ರೂ ನಿನ್ನನ್ನು ಆರೋಪಿಸೋ ನಾನು ನಿನ್ನಿಂದ ನನಗಾಗಿರೋ ಈ ಒಳ್ಳೇದಕ್ಕೆ ಕೃತಜ್ಞತೆನ ಹೇಗೆ ಹೇಳಬೇಕೋ ನನಗರ್ಥ ಆಗ್ತಾ ಇಲ್ಲ ಜಾನಕಿ.
ಬಡಿಸ್ಕೊಳ್ತಿದ್ದೀರಾ? ನಾನಿದ್ದೀನಲ್ವಾ ನಿಮಗೋಸ್ಕರನೇ. ನೀವು ಬರ್ತೀರಾ ಅಂತ ಇಷ್ಟೊತ್ತು ನಾನು ಕಾದೆ. ನೀವು ಬರೋದು ತಡ ಆಗೋಯ್ತಲ್ವಾ, ಸ್ವಲ್ಪ ಕಣ್ಣು ಎಳೆದು ಬಿಡ್ತು, ನಿದ್ರೆ ಮಾಡಿಬಿಟ್ಟೆ ಅಷ್ಟೇ. ನನ್ನನ್ನು ಕ್ಷಮಿಸಿ ಅಂದ್ರೆ ನೀವು ನನ್ನ ದೇವರು. ನಿಮ್ಮನ್ನ ಈ ಮನೆಯವ್ರನ್ನ ಸಂತೋಷವಾಗಿ ನೋಡ್ಕೊಳ್ಳೋದನ್ನ ಬಿಟ್ಟು ಎಲ್ರಿಗೂ ನಾನು ತುಂಬಾನೇ ನೋವು ಕೊಟ್ಬಿಟ್ಟೆ. ನಿಮ್ಮ ತಂಗಿನ, ನಿಮ್ಮ ಸೋದರಳಿಯನ್ನ ನಾನು ಮನೆಯಿಂದ ಹೊರಗಡೆ ಕಳಿಸಿದ್ದಕ್ಕೆ ನೀವು ಎಷ್ಟು ಬೇಜಾರು ಮಾಡ್ಕೊಂಡಿರ್ಬಹುದು ಅಂತ ನನಗೆ ಅರ್ಥ ಆಗುತ್ತೆ ರೀ. ಆದರೆ ಆ ಚಾರು ಮನೆಯವರು ನಮ್ಮ ಆಸ್ತಿಗೋಸ್ಕರ ಚಾರುನ ಸೀನು ಕೊಡಬೇಕು ಅಂತ ಮುಂದೆ ಬಂದಿದ್ದಾರೆ ಅನ್ನೋದನ್ನ ಪದ್ಮನ್ಗೆ ಅರ್ಥ ಮಾಡಿಸ್ಬೇಕು ಅಂತ ಅವ್ರನ್ನ ಹೊರಗಡೆ ಕಳಿಸ್ದೆ. ನೀವೇ ನೋಡಿದ್ರಲ್ಲ, ಸೀನು ಈ ಮನೇಲಿದ್ರೆ ಮಾತ್ರ ಚಾರುನ್ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲದೆ ಹೋದ್ರೆ ಈ ಸಂಬಂಧನೇ ಬೇಡ ಅಂತ ಹೇಳ್ಬಿಟ್ರು. ಆ ಗೌರಿನೂ ಅಷ್ಟೇ ತುಂಬಾ ಚಾಲಾಕಿ ಕಣ್ರಿ. ತುಂಬಾ ಬುದ್ಧಿವಂತಿಕೆಯಿಂದ ಚಾರುನ ಸೀನು ಹಿಂದೆ ಚೂ ಬಿಟ್ಲು ಅಷ್ಟೇ. ಪಾಪ ಕಣ್ರಿ, ನೀವು ಮಾತು ಕೊಟ್ಟು ಪೇಜಿಗೆ ಸಿಕ್ಕಾಕೊಂಡ್ರಿ. ನಿಮ್ಮನ್ನ ಇಕ್ಕಟ್ಟಿನಿಂದ ಬಿಡಿಸೋದಕ್ಕೆ ಪದ್ಮನ್ನ ಹೊರಗಡೆ ಕಳಿಸ್ಬೇಕಾಗಿ ಬಂತು. ಪಂಚಾಯಿತಿ ಕರೆಸೋ ಹಾಗೆ ಮಾಡಬೇಕಾಯ್ತು. ಕೊನೆಗೆ ನೀವು ಕೊಟ್ಟ ಮಾತನ್ನ ಹಿಂದಕ್ಕೆ ಪಡೆಯೋ ಹಾಗೆ ನಾನು ಮಾಡಿದೆ ಅಷ್ಟೇ. ನಾನು ಹೀಗೆ ಮಾಡಿದ್ರಲ್ಲಿ ಏನು ತಪ್ಪಿಲ್ಲ ಅನ್ಕೋತೀನಿ. ಅಬ್ಬ ಸದ್ಯ ದೇವ್ರ ದಯದಿಂದ ಎಲ್ಲ ಒಳ್ಳೇದೇ ಆಯ್ತು. ಇನ್ನು ಮುಂದೆ ಆ ಚಲಪತಿ ಮನೆಯವರಿಂದ ಎಂಥ ಸಮಸ್ಯೆಗಳು ಬರೋದಿಲ್ಲ. ನೀವು ಅಷ್ಟೇ ಕೊಟ್ಟ ಮಾತಿಗೆ ಕಟ್ಟಿಬಿದ್ದು ನಮ್ಮ ಸೀನು ಚಾರು ಮದುವೆನ ಮಾಡಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ ರೀ. ಈಗ ನಿಮ್ಮ ಮನಸ್ಸಿಗೆ ಸ್ವಲ್ಪ ಹಾಯ್ ಅನ್ಸುತ್ತೆ ಅಲ್ವಾ ರೀ? ಈಗಲಾದರೂ ನೀವು ನನ್ನನ್ನು ಕ್ಷಮಿಸಿದ್ದೀರಿ ಅಂತ ಒಂದೇ ಒಂದು ಮಾತು ಹೇಳ್ಬಿಡಿ ಅಂದ್ರೆ ನಾನು ನಿಮಗೆ ನೋವು ಕೊಟ್ಬಿಟ್ನಲ್ಲ ಅಂತ ಪ್ರತಿ ಕ್ಷಣ ನಾನು ಕುಗ್ಗಿ ಕುಗ್ಗಿ ಹೋಗ್ತಾ ಇದ್ದೀನಿ. ನಿಮ್ಮ ತಮ್ಮಯ್ಯ ಅಂದ್ರೆ ಒಂದೇ ಒಂದು ಸಾರಿ ಹೇಳಿ. ಸರಿ ಬಿಡಿ, ನಾನು ಆದ್ಯನ ಈ ಮನೆಗೆ ಕರ್ಕೊಂಡು ಬಂದು ಕ್ಷಮಿಸೋಕ್ಕಾಗದೇ ಇರುವಂಥ ತಪ್ಪನ್ನು ಮಾಡಿದ್ದೀನಿ. ನಿಮ್ಮ ಮನಸ್ಸು ಚಿನ್ನಾಗಿರೋದಕ್ಕೆ, ನಮ್ಮನೆ ಈ ಮನೇಲಿರೋದಕ್ಕೆ ಇನ್ನೂ ಬಿಟ್ಟಿದ್ದೀರಾ. ಅದೇ ಬೇರೆಯವ್ರು ಯಾರಾದರೂ ಆಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಮ್ಮ ಕುತ್ತಿಗೆ ಹಿಡಿದು ಆಚೆ ಕಳಿಸ್ಬಿಡ್ತಾ ಇದ್ರು. ಆದ್ರೆ ನೀವು ಹಾಗೆ ಮಾಡಲಿಲ್ಲ. ಈಗಲೂ ನೋಡಿ, ನಾನು ನಿಮ್ಮ ಎದುರುಗಡೆ ನಿಂತು ನಿಮಗಿಷ್ಟವಿಲ್ದಿರೋ ಮಾತುಗಳನ್ನೆಲ್ಲ ಆಡ್ತಾ ಇದ್ದೀನಿ. ನಿಮ್ಗೆ ಹಿಂಸೆ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ನಾನು ಏನ್ ಮಾಡ್ಲಿ? ನಿಮಗ್ ನನ್ನ ಮೇಲಿನ ಕೋಪ ಇಳಿದ್ಮೇಲೆ ಈ ನನ್ನ ಮುಖನ ನಿಮಗ್ ತೋರಿಸ್ತೀನಿ. ಅಲ್ಲಿವರೆಗೂ ನಿಮ್ಮ ಎದುರಿಗೆ ಬರೋದಿಲ್ಲ.
ಬಂದಾಗ್ಲಿಂದನೂ ನನ್ನ ತಂದೆ ತಾಯಿ ಥರ ನೀವೇ ನನ್ನ ನೋಡ್ಕೊಂಡಿರೋದು. ನನಗೇನು ಬೇಕೋ ಏನು ಮಾಡಬೇಕೋ ಪ್ರತಿಯೊಂದನ್ನು ನೀವೇ ಡಿಸೈಡ್ ಮಾಡಿದ್ದು. ನಾನು ಇಲ್ಲಿವರೆಗೂ ಯಾವುದೇ ಕಷ್ಟನೂ ಅನುಭವಿಸದೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವೇ ಮಾವ. ಆದರೆ ನನಗೆ ತಪ್ಪು ಅಂತ ಗೊತ್ತಿದ್ರೂ ಕೂಡ ಆ ಆದ್ಯನ್ನ ನನ್ನ ಕೈಯಲ್ಲಿ ಪ್ರೀತಿ ಮಾಡದೇ ಇರೋಕ್ಕಾಗಲಿಲ್ಲ. ನಿಮ್ಮೆಲ್ಲರಿಗೂ ನೋವು ಕೊಟ್ಟಿದ್ದೀನಿ. ಯಾಕಂದರೆ ಆದ್ಯ ನನ್ನಿಂದ ದೂರ ಆಗ್ಬಿಡ್ತಾಳೆ ಅಂತ ನಿಮ್ಮ ಮಾತಿಗೆ ನಾನು ಬೆಲೆ ಕೊಡ್ದೇನೆ ಮನೆ ಬಿಟ್ಟು ಹೋಗ್ಬಿಟ್ಟೆ. ಆದರೂ ಕೂಡ ನಿಮ್ಮ ಮೇಲೆ ಗೌರವ ಕಮ್ಮಿ ಆಗಿಲ್ಲ ಮಾವ. ಆದ್ಯನ ಮರೆಯೋಕ್ಕಾಗಲಿಲ್ಲ. ನಾನೇನಾದರೂ ತಪ್ಪು ಮಾಡಿದ್ರೆ ನೀವು ಅದನ್ನು ತಿದ್ದಿ ಸರಿಪಡಿಸ್ತಿದ್ರಿ. ಅದೇ ಆದ್ಯ ಏನಾದರೂ ದೂರ ಆದರೆ ಆ ಜಾಗನ ಬೇರೆ ಯಾರೂ ತುಂಬಕ್ಕಾಗಲ್ಲ ಮಾವ. ಅದಕ್ಕೆ ನೀವೆಂಥ ಶಿಕ್ಷೆ ಕೊಟ್ಟರು ಕೂಡ ಅನುಭವಿಸೋದಕ್ಕೆ ತಯಾರಾಗಿದ್ದೀನಿ. ಆದ್ಯನ್ಗೋಸ್ಕರ ಹೋಗ್ಬೇಕು ಅನ್ಕೊಂಡೆ. ಅವಸರಪಟ್ಟು ಚಾರು ಜೊತೆ ನಿಶ್ಚಿತಾರ್ಥ ಆಯಿತು. ಆದರೆ ಈಗ ಮದುವೆ ಕ್ಯಾನ್ಸಲ್ ಆಯ್ತಲ್ಲ. ನಾನು ಆದ್ಯನ ಪ್ರೀತಿಸ್ತಿರೋ ವಿಷಯ ಎಲ್ರಿಗೂ ಗೊತ್ತು. ಇವಳು ಕೂಡ ನನ್ನ ಪ್ರೀತಿಸ್ತಿದ್ದಾಳೆ ಮಾವ. ಹೇಳು ಹೇಳು ಹೇಳು. ದೊಡ್ಡಪ್ಪ, ನಾನು ಅಮೆರಿಕಾಯಿಂದ ಬಂದಾಗ ನನಗೆ ಸ್ಟೈಲಿಶ್ ಡ್ರೆಸ್ ಹಾಕೋಬೇಕು, ನನಗೆ ಇಷ್ಟ ಬಂದ ಹಾಗಿರಬೇಕು, ಮನಸ್ಸಿಗೆ ಏನು ಅನ್ಸುತ್ತೋ ಅದನ್ನೇ ಮಾಡಬೇಕು ಅಂತಿತ್ತು. ಆದರೆ ಇಲ್ಲಿ ನಿಮ್ಮನ್ನು ನೋಡಿದ ಮೇಲೆ 4 ಜನರ ಮುಂದೆ ಹೇಗೆ ಬದುಕಬೇಕು, 4 ಜನರಿಗೋಸ್ಕರ ಏನು ಮಾಡಬೇಕು ತಿಳ್ಕೊಂಡೆ. ಇಲ್ಲಿರೋ ಪ್ರೀತಿ ಅಭಿಮಾನ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾನು ಚೆನ್ನಾಗೇ ಇರ್ತಿದ್ದೆ ದೊಡ್ಡಪ್ಪ. ಫೀಲ್ ಎಲ್ಲಿ? ಈಗ ಹೇಳಿದ್ರೆ ನಿಮ್ ದೊಡ್ಡಪ್ಪ ಮದುವೆಗೆ ಒಪ್ಕೊಂಡ್ ಹಾಗೇನೆ. ಯಾರ್ ನಾನು? ದೊಡ್ಡಪ್ಪ. ಅದು ಪ್ರೊಸೀಡ್. ಆದ್ರೆ ಯಾವಾಗ ಎಲ್ರ ಬಗ್ಗೆ ಯೋಚನೆ ಮಾಡಿದ್ನೋ ಆಗ ನೋವುಗಳು ಶುರುವಾಯ್ತು. ಸೀನು ಕೂಡ ಆಗ್ಲೇ ಪರಿಚಯ ಆದ. ಪ್ರೀತಿ ಅಂತ ನನ್ನ ಹಿಂದೆನೆ ಸಾಕಾಗ್ತಿಲ್ಲ, ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ ಮಾಡು. ಈಗ ಹೇಳು ಹೇಳು. ಆದ್ರೂ ನಮ್ಮನೆ ಗೌರವದ ಬಗ್ಗೆ ಯೋಚನೆ ಮಾಡಿ ನಾನು ಒಪ್ಕೊಳ್ಳಿಲ್ಲ ದೊಡ್ಡಪ್ಪ. ಕೊನೆಗೆ ನಾನು ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಹೆದರಿಸ್ದ. ಅವಾಗ ಒಪ್ಕೊಂಡೆ. ಅದು ಕೂಡ ಪ್ರೀತಿಸಿರೋ ಮಾತು ನಿಜಾನೇ ಅಂತ ಹೇಳ್ದೆ. ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಳ್ಳಿಲ್ಲ ದೊಡ್ಡಪ್ಪ. ಯಾಕೆ ಅಂದ್ರೆ ಅಷ್ಟೊತ್ತಿಗಾಗ್ಲೇ ಸೀನು ಚಾರುಗೆ ಎಂಗೇಜ್ಮೆಂಟ್ ಆಗೋಗಿತ್ತು. ಅದೇ ಮಾವ, ಹೇಗೋ ಈಗ ಆದ್ಯ ಕೂಡ ನನ್ನ ಪ್ರೀತಿ ಮಾಡ್ತಾಳೆ ಅಂತ ಹೇಳಿದ್ಲಲ್ವಾ. ಇನ್ನು ನಮ್ಮ ಮದ್ವೆನ ನೀವೇ ಮುಂದೆ ನಿಂತು ಮಾಡಿಸ್ಬೇಕು.